ಹಲೋ ಫ್ರೆಂಡ್ಸ್, IND ಮೋಟರ್ಸ್ ರಾಮಮೂರ್ತಿ ನಗರ. ಇವತ್ತೇನೆಂದರೆ ಇದು ಆ್ಯಕ್ಟಿವಾ ಇಂಜಿನ್, ಫುಲ್ ಇಂಜಿನ ಹಾಫ್ ಇಂಜಿನ ಅಂತ ಕನ್ಫರ್ಮೇಷನ್ಗೆ ಇಂಜಿನ್ ಆಚೆ ಬಿಚ್ಚಿ ನೋಡಿದೆ. ಹಾಫ್ ಇಂಜಿನ್ ಕೆಲಸ ಇದೆ ಇದರಲ್ಲಿ. ನೋಡಿ, ಆ್ಯಕ್ಟಿವಾ ನೋಡ್ಬೋದು. ಆ್ಯಕ್ಟಿವಾ 110 77,000 ಓಡಿದೆ ಗಾಡಿ. ಇದು ತೊಗೊಂಡ್ಬನ್ನಿ. ಇವಾಗ ಸುಮಾರು ಜನಕ್ಕೆ ಕ್ವಶನ್ ಇರುತ್ತೆ, ಹಾಫ್ ಇಂಜಿನ್ ಅಂದರೆ ಏನು, ಇಂಜಿನ್ ಕೆಲಸ ಅಂತ ಏನು ಅಂತ. ನೋಡಿ, ಇದು ಪಿಸ್ಟಿನ್. ಇದು ಈ ಕಡೆ ನೀವು ನೋಡ್ಬೋದು, ಏನು ತೊಂದರೆ ಇಲ್ಲ. ಈ ಕಡೆ ನೋಡಿ ಫುಲ್. ಇದೇನಾಗಿದೆ ಅಂದರೆ ಫ್ರೆಂಡಿಗೆ ಕೊಟ್ಟಿದ್ದಾರೆ ಗಾಡಿ. ಅವರು ಚೆನ್ನಾಗಿ ಸ್ಪೀಡಾಗಿ ಓಡಿಸಿ ಸೀಸ್ ಮಾಡ್ಕೊಂಡಿದ್ದಾರೆ. ಆಯಿಲ್ ಲೆವೆಲ್ಲು ಚೆಕ್ ಮಾಡ್ಕೊಂಡಿಲ್ಲ, ಸೊ ಅದರಿಂದ ಸೀಸ್ ಆಗಿದೆ ಗಾಡಿ. ಇದು ಇವಾಗ ಆಫ್ ಇಂಜಿನ್ದ್ರಲ್ಲಿ ಪಿಸ್ಟಿನ್ನು ರೀಬೋರಿಂಗ್ ವರ್ಕ್ ಬರುತ್ತೆ. ಸುಮಾರು ಜನ ಹೊಸ ಬೋರ್ ಕಿಟ್ ಹಾಕ್ತಾರೆ. ಬೋರ್ ಕಿಟ್ ಅಂದರೆ ಇಷ್ಟು ಸೆಟ್ಟು ಹೊಸದು ಬರುತ್ತೆ. ಆಮೇಲೆ ವಾಲ್ಸ್, ಹೆಡ್ ಬಂದುಬಿಟ್ಟು ಹೆಡ್ ಕೆಲಸ ಅಂತ ಹೇಳ್ತೀವಿ ನಾವು, ಹೆಡ್ ರೀಸೆಟ್ಟಿಂಗ್ ಅಂತ. ನೋಡಿ, ಇದನ್ನು ವಾಲ್ಸ್ ಎಲ್ಲ ಚೇಂಜ್ ಮಾಡಿ, ಈ ಏರಿಯಾನ ಎಲ್ಲ ಕ್ಲೀನ್ ಮಾಡಿ, ಇಲ್ಲೆಲ್ಲ ಕಟಿಂಗ್ ಎಲ್ಲ ಮಾಡಿಸಿ ಫುಲ್ ಪಾಲಿಷಿಂಗ್ ಎಲ್ಲ ಆಗುತ್ತೆ. ಫುಲ್ ಕ್ಲೀನ್ ಆಗುತ್ತೆ. ಹೆಡ್ ಕಂಪ್ಲೀಟಾಗಿ ವಾಶ್ ಆಗುತ್ತೆ ಇಂಜಿನ್ ಐಟಮು. ಸೊ ಇದನ್ನು ಹೆಡ್ ವರ್ಕ್ ಅಂತೀವಿ ನಾವು, ಹೆಡ್ ವರ್ಕು. ಅದ್ರ ಜೊತೆಗೆ ಟೈಮಿಂಗ್ ಚೈನು ನೋಡಿ, ಟೈಮಿಂಗ್ ಚೈನ್ ಪ್ಯಾಡ್ ಹೆಂಗೆ ಆಗಿದೆ, ಇದೆಲ್ಲ ಚೆಕ್ ಮಾಡಿ ಮೆಕ್ಯಾನಿಕ್ ಮಾಡ್ಕೊಳೋದು ಕೆಲಸ ಇದು. ಸುಮಾರು ಜನ ಎಸ್ಟಿಮೇಷನ್ನು ಕಮ್ಮಿ ಹೇಳ್ಬಿಟ್ಟು ಗಾಡಿ ತೊಗೊತಾರೆ. ಆಮೇಲೆ ನೋಡಿದ್ರೆ ಈ ಥರ ಐಟಮ್ಸ್ಗಳೆಲ್ಲ ಜಾಸ್ತಿ ಬರುತ್ತೆ. ಟೈಮಿಂಗ್ ಚೈನ್ ಟೆನ್ಷನರು ನೋಡಿ, ಟೈಮಿಂಗ್ ಚೈನ್ ಟೆನ್ಷನರು. ಆಮೇಲೆ ಕ್ಯಾಮ್ ಶಾಫ್ಟ್ ಎಲ್ಲ ಚೆಕ್ ಮಾಡಬೇಕು ನಾವು, ಚೆನ್ನಾಗಿದೆಯಾ, ಬೇರಿಂಗ್ ಏನೋ ಚೆನ್ನಾಗಿದೆಯಾ, ಹೋಗಿದೆಯಾ ಅಂತ. ಕ್ಲಚ್ ಶೂ ಸಮೇತ ನೋಡ್ಕೊಬೇಕು. ವೇರಿಯೇಟ್ರು, ಹಾಫ್ ಇಂಜಿನ್ ಅಂದರೆ ಇಷ್ಟೆಲ್ಲ ನಾವು ನೋಡ್ತೀವಿ ನಾವು. ಬೆಲ್ಟು ಪ್ರಾಬ್ಲಮ್ ಇದೆ, ಬೆಲ್ಟು ಚೇಂಜ್ ಮಾಡಬೇಕು. ಸೊ ಈ ವಿಡಿಯೋ ಬಂದುಬಿಟ್ಟು ಬಿಫೋರ್ ವಿಡಿಯೋ. ಈ ಕಡೆ ಹೆಂಗೆ ತಗೊಂಬ ನೋಡಿ, ಫುಲ್ ಗಲೀಜಿದೆ. ಸೊ ಇದು ಕಂಪ್ಲೀಟಾಗಿ ವಾಶ್ ಆಗುತ್ತೆ, ಇದು ಬಿಫೋರ್ ವೀಡಿಯೋ ಇರೋದಿದು. ನಾನು ಆಫ್ಟರ್ ವೀಡಿಯೋ ಆಮೇಲೆ ಹಾಕ್ತೀನಿ, ಕೆಲಸ ಮಾಡೋ ಟೈಮ್ ಒಂದು ವೀಡಿಯೋ ಹಾಕ್ತೀನಿ. ನಿಮ್ಗೆ ಈ ಥರ ವೀಡಿಯೋಸ್ ಎಲ್ಲ ನೋಡಬೇಕಂದ್ರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಸರಿನಾ? IND ಮೋಟರ್ಸ್ ರಾಮಮೂರ್ತಿ ನಗರ. ಧನ್ಯವಾದ.